ಆಳ್ವಾಸ್ ಸಾಂಸ್ಕೃತಿಕ ವೈಭವಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಹ ನಾಯಕ್ ಅವರಿದ್ರು. ಸರ್ ನಮಸ್ತೆ. ನಮಸ್ತೆ. ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ನಮ್ಮ ಉಜಿರೆ ಸಾಕ್ಷಿಯಾಗಲಿಕ್ಕಿದೆ. ಅದು ಕೂಡ ಮೋಹನ್ ಆಳ್ವ ಅವರ ಉಪಸ್ಥಿತಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮ. ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಮೋಹನ್ ಆಳ್ವರು ಅವರ ಸಂಸ್ಥೆ ಆಳ್ವಾಸ್ ವಿರಾಸತ್ ಇದೆಲ್ಲವೂ ಸಾಂಸ್ಕೃತಿಕ ವೈಭವದ ದೃಷ್ಟಿಯಿಂದ ಜನರ ಮನಸ್ಸಿನಲ್ಲಿ ಬಹಳ ಅಚ್ಚೊಳಿಯದೆ ಉಳಿಯುವಂತೆ ಕಳೆದ ಹಲವು ವರ್ಷಗಳಿಂದ ಅವರ ಮಾಡುವ ಕಾರ್ಯಕ್ರಮಗಳಿಂದಾಗಿ ಜನ ಖಂಡಿತವಾಗಿಯೂ ನಾಡಿನ ಕಾರ್ಯಕ್ರಮಕ್ಕೆ ಅತ್ಯಂತ ಆಸಕ್ತಿಯಿಂದ ಉತ್ಸಾಹದಿಂದ ಈ ವೈಭವವನ್ನು ಕಣ್ತುಂಬಿಸಿಕೊಳ್ಳಲಿಕ್ಕೆ ಜನ ಖಂಡಿತವಾಗಿಯೂ ಬರ್ತಾರೆ. ಅವರ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಅಲ್ಲ, ಅದು ಭಾರತೀಯ ಸಂಸ್ಕೃತಿಯ ವೈಭವವನ್ನು ಶ್ರೀಮಂತಿಕೆಯನ್ನು ತೋರಿಸುವಂತಹ ಒಂದು ಕಾರ್ಯಕ್ರಮ. ಬೇರೆ ಬೇರೆ ಊರಿನ ಮಕ್ಕಳನ್ನು ಒಂದು ಕಡೆ ಸೇರಿಸಿ ಆ ಮಕ್ಕಳಿಗೆ ಒಂದು ತರಬೇತಿಯನ್ನು ಕೊಟ್ಟು ಭಾರತೀಯ ಸಂಸ್ಕೃತಿಯ ಒಂದು ಅರ್ಥದಲ್ಲಿ ಅದನ್ನು ಬೆಳೆಸುವ ದೃಷ್ಟಿಯಲ್ಲಿ ನಮ್ಮ ಮೋಹನ್ ಆಳ್ವಾರ ಕೊಡುಗೆ ಬಹಳ ದೊಡ್ಡದು. ಇವತ್ತು ಜನರಿಗೆ ಆ ಕಾರ್ಯಕ್ರಮ ಬೇಕು ಅಂತ ಹೇಳುವಂತಹ ರೀತಿಯಲ್ಲಿ ನಿರೀಕ್ಷಿಸ್ತಾರೆ. ನಮ್ಮ ಉಜಿರೆಯಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳಿ ತಿಳ್ಕೊಳ್ತೇನೆ. ಇಲ್ಲಿನ ಪ್ರಮುಖರು ಕೂಡ ಕೆಲವರು ಗೌರವಾಧ್ಯಕ್ಷರಾಗಿದ್ದಾರೆ, ಪ್ರಮುಖರಿದ್ದಾರೆ. ಮೋಹನ್ ಕುಮಾರ್ ಆಗಿರ್ಬೋದು, ಶಶಿಧರ್ ಶೆಟ್ಟರ್ ಆಗಿರೋ ಒಂದು ದೊಡ್ಡ ಶಕ್ತಿ. ಲಕ್ಷ್ಮೀ ಮೋಹನ್ರು ಅವರದೇ ಆದಂತಹ ರೀತಿಯಲ್ಲಿ ತಮ್ಮ ಸಂಸ್ಥೆಯ ಮೂಲಕ, ಅದರ ಜೊತೆಗೆ ಬದುಕು ಕಟ್ಟೋಣ ಬನ್ನಿ ತಂಡದ ಮೂಲಕ ಇಲ್ಲಿ ಬಹಳಷ್ಟು ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಬೆಳ್ತಂಗಡಿಯ ಗೌರವಾಧ್ಯಕ್ಷತೆಯಲ್ಲಿ ಅವರ ಬೆಳ್ತಂಗಡಿಯ ಘಟಕ ಈ ಸಾಂಸ್ಕೃತಿಕ ವೈಭವವನ್ನು ನಡೆಸಿಕೊಡ್ತಾ ಇದ್ದಾರೆ. ಜೊತೆಗೆ ನಾಡಿನ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ದೇವಸ್ಥಾನದ 1000 ವರ್ಷಗಳ ಇತಿಹಾಸ ಇರುವಂತಹ ಮಧ್ವಾಚಾರ್ಯರ ಒಂದು ಇಲ್ಲಿ ಬಂದಂತಹ ಒಂದು ಪುಣ್ಯಕ್ಷೇತ್ರ ಇವತ್ತು ಬಹಳ ವೈಭವಯುತವಾಗಿ ಮೇಲೆದ್ದು ನಿಂತಿದೆ. ಈ ವೈಭವದ ಜೊತೆಗೆ ಈ ಆಳ್ವಾಸ್ನ ಸಾಂಸ್ಕೃತಿಕ ವೈಭವ ಆ ದೇವಸ್ಥಾನದ ಎದುರು ಭಾಗದಲ್ಲೇ ಒಂದು ಅರ್ಥದಲ್ಲಿ ದೇವರಿಗೆ ಸೇವೆ ಅಂತ ಹೇಳುವಂತಹ ರೀತಿಯಲ್ಲಿ ನಮ್ಮ ಊರಿನ 3 ಜನ ಕೀರ್ತಿಶೇಷರು ಈ ದೇವಸ್ಥಾನದ ಹಿಂದಿನ ಆನುವಂಶಿಕ ಆಡಳಿತ ಮುಕ್ತೇಸರರಾದ ಪೂಜ್ಯರಾದ ಕೀರ್ತಿಶೇಷ ವಿಜಯರಾಘವ ಪಡ್ವಟ್ನಾಯರ ವೇದಿಕೆಯಲ್ಲಿ ಉಜಿರೆಗೆ ವಿದ್ಯಾಸಂಸ್ಥೆಯ ದೃಷ್ಟಿಯಲ್ಲಿ ದೊಡ್ಡ ಕೊಡುಗೆಯನ್ನು ನೀಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿದ್ಯಾಸಂಸ್ಥೆಗಳನ್ನು ನಡೆಸಿದಂತಹ ಪ್ರೊಫೆಸರ್ ಎಸ್ ಪ್ರಭಾಕರ್, ಕೀರ್ತಿಶೇಷ ಪ್ರೊಫೆಸರ್ ಎಸ್ ಪ್ರಭಾಕರ್ ಮತ್ತು ಕೀರ್ತಿಶೇಷ ಯಶೋವರ್ಮರ ನೆನಪಿನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಮತ್ತು ಈ ಎಲ್ಲ ಕ್ಷೇತ್ರಗಳ ಸಂಬಂಧ ಮೋಹನ್ ಆಳ್ವರಿಗೆ ಬಹಳ ಇವರೆಲ್ಲರೂ 3 ಜನರು ಬಹಳ ಆತ್ಮೀಯರು. ಹಾಗೆ ಅವರನ್ನೂ ನೆನಪಿಸಿಕೊಳ್ಳುವಂತಹ ದೃಷ್ಟಿಯಲ್ಲಿಯೂ ಅವರು ಈ ಕಾರ್ಯಕ್ರಮವನ್ನು ಉಜಿರೆಯಲ್ಲಿ ಮಾಡ್ತಾ ಇದ್ದಾರೆ. ನಾವಂತೂ ಊರಿನವರು ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ನೀಡುತ್ತೇವೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತೇವೆ. ಮತ್ತು ಊರಿನ ಎಲ್ಲ ಕಲಾಸಕ್ತ ಬಂಧುಗಳು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೊಡ್ಡ ವೇದಿಕೆ, 500 ವಿದ್ಯಾರ್ಥಿಗಳಿಂದ ಈ ವೈಭವಯುತವಾದ ಕಾರ್ಯಕ್ರಮವನ್ನು ನೋಡುವುದೇ ಒಂದು ಚಂದ. ಈ ಅವಕಾಶವನ್ನು ಕಳಕೊಳ್ಳಬೇಡಿ, ಜೀವನದಲ್ಲಿ ಸ್ಮರಣೀಯವಾಗಿಸುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಬೇಕು ಅಂತೇಳಿ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇವೆ. ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ನಮಗೆ ಈಗ ಹೆಣ್ಣು ಮಗು ಆಗಿದೆ. ತುಂಬ ಖುಷಿ ಆಗ್ತಾಯಿದೆ. ಹಾಸ್ಪಿಟಲ್ ಫೆಸಿಲಿಟೀಸ್ ಮತ್ತು ಇಲ್ಲಿದೆ ಸ್ಟಾಫ್, ಡಾಕ್ಟರ್ಸ್ ಸ್ವಚ್ಛ ಪೂರ ಬಾರಿ ಶೋಕುಡು ಸ್ವಚ್ಛತೆ ಪೂರ ಕ್ಲೀನ್ ಎಲ್ಲ. ಮುಖ್ಯವಾಗಿ ಕಾವಂದರ ಕನಸು ಇದು. ಏನೊಂದು ಒಳ್ಳೆ ಆಸ್ಪತ್ರೆ ಉಜಿರೆಯಲ್ಲಿ ಬೇಕು. ಎಲ್ಲರೂ ಏನೊಂದು ಮಂಗಳೂರಿಗೆ ಹೋಗಬೇಕು, ಒಂದು ಎಮರ್ಜೆನ್ಸಿ ಆದರೆ ಅಂತಹ ಸಿಚುವೇಶನ್ ಬರಬಾರ್ದು. ನಮ್ಮ ಏನೊಂದು ಊರಲ್ಲಿ ಒಳ್ಳೆಯ ಏನೊಂದು ಆಸ್ಪತ್ರೆ, ಸುಸಜ್ಜಿತವಾದ ಆಸ್ಪತ್ರೆ ಬೇಕು ಅಂತ ಹೇಳುವ ಕನಸು 12 ಗಂಟೆ 1 ಗಂಟೆ 2 ಗಂಟೆಗೆ ನಾನು ನೋವು ಅಂತ ಹೇಳುವಾಗಲೂ ಏನು ನಿಮಿಷವೂ ವ್ಯರ್ಥ ಮಾಡದೆ
ಇಮಿಡಿಯೇಟ್ಲಿ ಆಗಿ ಬಂದು ನನ್ನನ್ನೆಲ್ಲ ಆ ನೋವಿಗೆ ಬೇಕಾದ ವಿಚಾರಗಳನ್ನೆಲ್ಲ ಮಾಡಿದ್ದಾರೆ. ಪಾರ್ಶ್ವಕಡೆ ಹೂಪೇರು ಡಾಕ್ಟರ್ ಸ್ವರ್ಣಲತ ಡಾಕ್ಟರ್ ಎಂಟ್ಲ ಅದಕ್ಕ ಬೊಕ್ಕ ಬಾಲೆ ಒಂಚೂರು ತೊಂದರೆ ಉಂಡು ಇತ್ತೆ ನೆಟ್ ಐಶ್ವರ್ಯ ಬಾಲೆ ಅಣ್ಣೆಲ್ಲ ಬಾರ್ಲ ಆ ಕಡೆ ಹೂ ಒಂದುಲ್ಲೇರು ಖುಷಿ ಅನ್ನೆಗ್ಲೇ ಮೂರು ಬಾರಿ.